chapter. So part 1, first class it is. So strategic management. Then what do you mean by strategy or strategy? So strategy we mean it is a plan or action which is designed to achieve a long-term business goal. So it is one plan or action for a long period of time. ಒಂದು ಲಾಂಗ್ ಪೀರಿಯಡ್ ಆಫ್ ಟೈಮ್ಗೆ ಒಂದು ಬಿಸ್ನೆಸ್ ಅಲ್ಲಿರುವಂತಹ ಪ್ಲಾನ್ ಅನ್ನು ನಾವು ಹೇಗೆ ಡಿಸೈನ್ ಮಾಡಿರ್ತೇವ ಅದನ್ನು ನಾವು ಸ್ಟ್ರಾಟಜಿ ಎನ್ನುತ್ತೇವೆ. ಸೊ ವಾಟ್ ಡು ಯು ಮೀನ್ ಬೈ ಸ್ಟ್ರಾಟಜಿ? ಇಟ್ ಈಸ್ ಎ ಪ್ಲಾನ್ or an action, that is action taken by the business which is designed by the organization or the business concerned to achieve the long term. It should be long term. ತುಂಬಾ ಮುಂದಕ್ಕೆ ಫ್ಯೂಚರ್ಗೆ ಆಗುವಂತಹದ್ದು ಏನಾದರೂ ಪ್ಲಾನ್ ಮಾಡಿ ಡಿಸೈನ್ ಮಾಡಿ ಇಟ್ಟಿದ್ರೆ ಫಾರ್ ಗೋಲ್ ಅಚೀವ್ಮೆಂಟ್ ಈಸ್ ಕಾಲ್ಡ್ ಆಸ್ ಸ್ಟ್ರಾಟಜಿ. ಸೊ ಇಟ್ ಈಸ್ ಎ ಪ್ಲಾನ್ ಆರ್ ಆಕ್ಷನ್ ಡಿಸೈನ್ಡ್ to achieve the long term goal is or objective is called as strategy. Then now we can see what is the feature of strategy. So first one feature is about winning. So winning what? So the every business is desire to win from whom? From its competitors. So every business firm has to win their competitors. ಪ್ರತಿಯೊಬ್ಬರಿಗೆ ಏನು ಆಸೆ ಇರ್ತದೆ? ವಿ ಹ್ಯಾವ್ ಟು ವಿನ್ ಫ್ರಮ್ ಅವರ್ ಕಾಂಪಿಟೇಟರ್ಸ್ ಅವರಿಗೆ ನಾವು ವಿನ್ ಆಗಬೇಕು, ಅವರಿಗಿಂತ ಮೇಲೆ ಹೋಗಬೇಕು ಅಂತ. ಫಾರ್ ದ್ಯಾಟ್ ಪರ್ಪಸ್ ವಿ ಆರ್ ಇಂಪ್ಲಿಮೆಂಟಿಂಗ್ ದ ಆರ್ ವಿ ಆರ್ ಡಿಸೈನಿಂಗ್ ದ ಸ್ಟ್ರಾಟಜಿ. ಫಾರ್ ದ್ಯಾಟ್ ಪರ್ಪಸ್ ವಿ ಆರ್ ಇಂಪ್ಲಾಯಿಂಗ್ ಆರ್ ಪ್ಲಾನಿಂಗ್ ಆರ್ ಮೇಕಿಂಗ್ ಸಮ್ ಡಿಸೈನ್ಸ್ ಟು ಅಚೀವ್ ಸಮಥಿಂಗ್ ಇನ್ ದ ಬಿಸ್ನೆಸ್, to compete with the others. So it is relating to the winningness. The second point is long-term growth. For the long-term growth and development of a business, it should have a well-planned, well-designed strategy. So ಒಂದು ಬಿಸ್ನೆಸ್ನದ್ದು ಲಾಂಗ್ ಟೈಮಲ್ಲಿ ಅದಕ್ಕೊಂದು ಗ್ರೋತ್ ಆಗಬೇಕು, ನಾನು ತುಂಬ ಡೆವಲಪ್ ಆಗಬೇಕು ಅಂತ ಬಿಸ್ನೆಸ್ ಇದ್ದರೆ ಇಟ್ ಶುಡ್ ಪ್ರಿಪೇರ್ ಎ or design or plan a good strategy. ಒಂದು ಒಳ್ಳೆ ಸ್ಟ್ರಾಟಜಿಯನ್ನು ಅಥವಾ ಒಂದು ಒಳ್ಳೆ ಪ್ಲಾನ್ ಅನ್ನು ಡಿಸೈನ್ ಮಾಡಿಕೊಂಡು ಇಟ್ಟಿರಬೇಕು. ನೆಕ್ಸ್ಟ್ ಥರ್ಡ್ ಒನ್ ಇಸ್ ಆಕ್ಷನ್ ಓರಿಯೆಂಟೆಡ್. ಆಕ್ಷನ್ ಓರಿಯೆಂಟೆಡ್ ಮೀನ್ಸ್ ವೆನ್ ಯುವರ್ ದ ಪ್ಲಾನ್ ಈಸ್ ಫಿಕ್ಸೆಡ್ ವಿ ಹ್ಯಾವ್ ಟು ಟೇಕ್ ಆಕ್ಷನ್. ದಟ್ ಮೀನ್ಸ್ ದ ಬಿಸ್ನೆಸ್ ಶುಡ್ ಟೇಕ್ ದ ಆಕ್ಷನ್ ಟು ಅಚೀವ್ ದಟ್ ಗೋಲ್. ಖಾಲಿ ಗೋಲ್ ಒಂದು ಇಟ್ಕೊಂಡ್ರೆ ಆಗೋದಿಲ್ಲ, ಆಬ್ಜೆಕ್ಟಿವ್ ಒಂದು ಇಟ್ಕೊಂಡ್ರೆ ಆಗೋದಿಲ್ಲ, ಅದನ್ನು ಹೇಗೆ ಅಚೀವ್ ಮಾಡಬೇಕು, ಯಾವ ಆ್ಯಕ್ಷನ್ ತಗೊಳ್ಬೇಕು ಅಂತ ಹೇಳ್ಕೊಳ್ಳೋದು ಸಹ ಸ್ಟ್ರಾಟಜಿಯಲ್ಲಿ ಬರ್ತದೆ. ಸ್ಟ್ರಾಟಜಿಕ್ ಮ್ಯಾನೇಜ್ಮೆಂಟಲ್ಲಿ ಅದು ಇನ್ವಾಲ್ವ್ ಆಗ್ತದೆ. ಏನು ಪ್ಲ್ಯಾನ್ ಇಟ್ಕೊಳ್ಬೇಕು, ಅದರೊಟ್ಟಿಗೆ ಅದನ್ನು ಹೇಗೆ ಅಚೀವ್ ಮಾಡಬೇಕು ಅಂತ. ಸೊ ಇಟ್ ಈಸ್ ಆ್ಯಕ್ಷನ್ ಓರಿಯೆಂಟೆಡ್. ಹೌ ದ ಆ್ಯಕ್ಷನ್ ಶುಡ್ ಬಿ ಟೇಕನ್, ವಾಟ್ ಟು ಡೂ ಟು ಅಚೀವ್ ದ ಗೋಲ್. ದೆನ್ ಇಂಪ್ಲಿಮೆಂಟೇಷನ್. After planning the strategy, it should be properly implemented by the top management. ಏನು ಪ್ಲ್ಯಾನ್ ಮಾಡ್ತೀರಾ ಅದನ್ನು ಕರೆಕ್ಟಾಗಿ ಇಂಪ್ಲಿಮೆಂಟೆಡ್, ಇಟ್ ಶುಡ್ ಬಿ ಇಂಪ್ಲಿಮೆಂಟೆಡ್ ಇನ್ ದ ಬಿಸ್ನೆಸ್ ಬೈ ದ ಟಾಪ್ ಮ್ಯಾನೇಜ್ಮೆಂಟ್ ಆರ್ ದ ಎಕ್ಸಿಕ್ಯೂಟಿವ್. ದೇ ಶುಡ್ ಇಂಪ್ಲಿಮೆಂಟ್ ದಟ್ ಸ್ಟ್ರಾಟಜಿ. ದೆನ್ ಮೀನ್ಸ್ ಟು ಆನ್ ಎಂಡ್. ಮೀನ್ಸ್ it is the way to achieve the goal. It is the way to achieve the goal. At the same time, the end means end of achieving the goal. Here we are going to achieve the goal. Here already we have achieved the goal. ಒಮ್ಮೆ ನಾವು ಅಚೀವ್ಮೆಂಟ್ ಮಾಡಲಿಕ್ಕಂತ ಹೋಗಬೇಕು. ಇಟ್ ಈಸ್ ಅ ಮೀನ್. ಯಾವ ದಾರಿಯಲ್ಲಿ ನೀವು ಗೋಲನ್ನು ಅಚೀವ್ ಮಾಡ್ತೀರಿ, ಒಂದು ಇಟ್ ಈಸ್ ಎ ಮೀನ್, ಅದಕ್ಕೆ ವೇ ಮಾಡಿಕೊಡ್ತದೆ. And the end is we are achieving the objective of the business. Then futuristic. It is simple. Strategy is a long-term plan or long-term goal achievement. So it is futuristic. It is not a past, not at your present. It is always thinking about a future. It plans about a future. So it is futuristic.
Then limited life. That means when the business develops or there is a changing of environment, business environment, so we have to adjust for that environment. For that, our strategy may change by a shorter period of time. It may be 3 months or 6 months or 1 year. We have to change the plans. ಏನು ನಾವು ಒಂದು ಪ್ಲಾನ್ ಮಾಡಿರ್ತೇವೆ ಆ ಪ್ಲಾನ್ ಅನ್ನು ತುಂಬ ಒಂದು ವರ್ಷದ ತನಕ ಇಟ್ಕೊಳ್ಳಿಕ್ಕೆ ಆಗುವುದಿಲ್ಲ. ಈಗ ಒಂದೇನೋ ಪ್ಲಾನ್ ಮಾಡಿರ್ತೇವೆ, ನಾವು ಹೀಗೆ ಮಾಡಬೇಕು ಅಂತ ಒಂದು ಪ್ಲಾನ್ ಮಾಡಿರ್ತೇವೆ. ಅದು ಪ್ಲಾನ್ ನೆಕ್ಸ್ಟ್ ಅದು ವರ್ಕೌಟ್ ಆಗೋದಿಲ್ಲ. ಚೇಂಜ್ ಆಗುವಾಗ ಅದಕ್ಕೆ ತಕ್ಕ ಟೆಕ್ನಾಲಜಿ ಚೇಂಜ್ ಆಗುವ ಹಾಗೆ ನಾವು ಚೇಂಜ್ ಆಗ್ತಾ ಹೋಗಬೇಕಾಗ್ತದೆ. ನಮ್ಮ ಪ್ಲಾನ್ಸ್, ಅವರ್ ಆಬ್ಜೆಕ್ಟಿವ್ಸ್, ಅವರ್ ಎವ್ರಿಥಿಂಗ್ ವಿಲ್ ಬಿ ಚೇಂಜ್. ಸೊ ಫಾರ್ ದಟ್ ಚೇಂಜಸ್ we have to plan the strategy. So it is a limited life. The strategy is having a limited life. Then it is a product of top management. Is it important? So remember always, strategy is made by the top management. That is, the top management only take the decision about the strategy of the business. ಸ್ಟ್ರಾಟಜಿ ಬಿಸ್ನೆಸ್ಸಲ್ಲಿ ಏನಿರಬೇಕು ಅಂತ ಹೇಳ್ಕೊಂಡು ಫಿಕ್ಸೆಡ್ ಮಾಡುವವರು ಯಾರು? ಟಾಪ್ ಮ್ಯಾನೇಜ್ಮೆಂಟ್. ಸೊ ದ ಟಾಪ್ ಮ್ಯಾನೇಜ್ಮೆಂಟ್ ಈಸ್ ಓನ್ಲಿ ರೆಸ್ಪಾನ್ಸಿಬಲ್ ಫಾರ್ ಹ್ಯಾವಿಂಗ್ ಸಮ್ ಸ್ಟ್ರಾಟಜಿ ಇನ್ ದ ಬಿಸ್ನೆಸ್. ದೇ ಹ್ಯಾವ್ ಟು ಸೇ ದಿಸ್ ಈಸ್ ದ ಸ್ಟ್ರಾಟಜಿ ಫಾರ್ ಅವರ್ ಬಿಸ್ನೆಸ್. ಸೊ ವಿ ಹ್ಯಾವ್ ಟು ಅಚೀವ್ ದಿಸ್ ಮಚ್ ಫಾರ್ ದಿಸ್ ಟೈಮ್, ಲೈಕ್ ದಟ್. ಸೊ ಇಟ್ ಈಸ್ ದ ಪ್ರಾಡಕ್ಟ್ or the strategy is done by the top management. Then it is dynamic and flexible. At any time, if the top management or executives desire, they can change the strategy whenever they like, wherever they like. If they need the changes, it can be at any time without anybody's concern, it can change. ಒಂದು ವೇಳೆ ಟಾಪ್ ಮ್ಯಾನೇಜ್ಮೆಂಟ್ಗೆ ಇದು ಸರಿ ಇಲ್ಲ ಸ್ಟ್ರಾಟಜಿ ಅಂತ ಹೇಳುವಾಗ, ಅದು ಯಾವಾಗ ಬೇಕಾವಾಗ ಅದಕ್ಕೆ ಬೇಕಾದಾಗ ಆ ಪ್ಲ್ಯಾನನ್ನು or it can change its plan or even goals. That is why it is dynamic. That means it will change at any time. Then it is flexible. As per the environmental change, we have to change our strategy of the business. Then it is a great time process or it is a long time process. So it is a long time process. It will take so many years. So we are planning, ಒಂದು ಪ್ಲ್ಯಾನ್ ಮಾಡ್ತಾ ಇರ್ತೇವೆ ನಾವು ಬಿಸ್ನೆಸ್ಸಲ್ಲಿ ಹೀಗೆ ತುಂಬ ದೊಡ್ಡ ಅಚೀವ್ ಮಾಡಬೇಕು, ಇಷ್ಟು ಕೋಟಿ ಪ್ರಾಫಿಟ್ ಮಾಡಬೇಕು ಅಂತ. ಆ ಕೋಟಿ ಪ್ರಾಫಿಟನ್ನು ಇಟ್ ಈಸ್ ನಾಟ್ ಪಾಸಿಬಲ್ ಟು ಅಚೀವ್ ಇನ್ 1 year. ಇಟ್ ಮೇ ಟೇಕ್ ಲಾಂಗ್ ಟೈಮ್. ಆರ್ ವಿ ಆರ್ ಅಡಾಪ್ಟಿಂಗ್ ಒನ್ ಟೆಕ್ನಿಕಲ್ ಮೆಥಡ್, but it can be used for a long time. Like that, it is a long process. Then resource mobilization. The main aim of the strategic management is resource mobilization. So their resources with the business will be mobilized to achieve the business goal. Business goal ಏನಿದೆಯಾ ಅದಕ್ಕೆ ಆಗುವ ಹಾಗೆ ಬಿಸ್ನೆಸ್ಸಲ್ಲಿರುವಂತಹ ರಿಸೋರ್ಸಸ್ ಏನಿದೆಯಾ, ಮೆಟೀರಿಯಲ್ಸ್, ಇಟ್ ಮೇ ಬಿ ಮೆಟೀರಿಯಲ್, ಮನಿ, human resource, anything, that resources should be mobilized as required by the strategy done by the business. Then competitive advantages. The main aim of the business is to compete with its competitors. That purpose will be fulfilled by having a good strategy. So ನಮ್ಮ ಬಿಸ್ನೆಸ್ಸಲ್ಲಿ ಒಳ್ಳೆ ಸ್ಟ್ರಾಟಜಿ ಇದ್ದರೆ ಮಾತ್ರ ವಿ ಕ್ಯಾನ್ ವಿತ್ಸ್ಟ್ಯಾಂಡ್ ವಿತ್ ದ ಕಾಂಪಿಟೇಟರ್ಸ್ನ ಎದುರಲ್ಲಿ ನಾವು ಸ್ಟ್ರಾಂಗ್ ಆಗಿ ನಿಲ್ಬೋದು. ಸೊ ಇಟ್ ಈಸ್ ಎ ಕಾಂಪಿಟೇಟಿವ್ ಅಡ್ವಾಂಟೇಜ್. ಸೊ ದ ಬಿಸ್ನೆಸ್ ಕ್ಯಾನ್ ಕಾಂಪೀಟ್ ವಿತ್ ಇಟ್ ಕಾಂಪಿಟೇಟರ್ಸ್ ವಿತ್ ಹ್ಯಾವಿಂಗ್ ಎ ಗುಡ್ ಸ್ಟ್ರಾಟಜಿ, ದಟ್ ಮೀನ್ಸ್ ಗುಡ್ ಪ್ಲಾನ್ ಡಿಸೈನ್ಡ್ ಬೈ ದ ಆರ್ಗನೈಸೇಷನ್. ದೆನ್ unified direction. Unified direction means here it is top management should give direction to all level of their employees. So here it is a top management, then here it may be officers, here it may be workers or the employees. So there may be managers, like that. Whatever may be the manager, this one field,
the direction is going from the top management. So every persons in the business should look to the top management for any strategy. So it is fully framed by the top management. So this is unified direction. Then framework. Framework means that design of any business plan is done by the strategic management. ಏನಾದರೂ ಒಂದು ಫ್ರೇಮ್ವರ್ಕ್, ಹೀಗೆ ಬಿಸ್ನೆಸ್ ಹೋಗಬೇಕು, ಹೀಗೆ ಮಾಡಬೇಕು, ಇವರು ಹೀಗೆ ವರ್ಕ್ ಮಾಡಬೇಕು. ಸೊ ಎವ್ರಿ rules, regulations, framework, principles, all is done by the strategic management. It will give one some framework. ಈ ಫ್ರೇಮಿನೊಳಗೆ ಹೋಗಬೇಕು, ಅಥಾರಿಟಿ, ಡೈರೆಕ್ಷನ್ and everything. It should not be beyond that framework. So it will frame the strategy. Then system and norms. All systems and norms of the business will be fixed by the top management. Any rules, norms means rules and regulations, it is formed, and any system which is formed by the strategic management. So very important is strategic management. That means once again, any plan or any action designed to achieve the long-term goal is known as strategic management. And another important is strategic management is done by the top management. It is done by the top management. Okay, it is over. First part is over. Thank you.